ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಪ್ರಶ್ನೆ ಯಾವತ್ತೂ ಸುಲಭ ಆಗಿರೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಹಲವು ಪವರ್ ಸೆಂಟರ್ಗಳ ಒಕ್ಕೂಟ. ಇಲ್ಲಿ ಒಬ್ಬ ನಾಯಕ ಸಂಪೂರ್ಣ ಪ್ರಭಾವ ಸಾಧಿಸುವುದು ಅಷ್ಟು ಸುಲಭ ಅಲ್ಲ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿರುವ ಸಂದರ್ಭದಲ್ಲಿ ಅವರ ಮುಂದಿರುವ ಅತಿ ದೊಡ್ಡ ಸವಾಲು ವಿರೋಧ ಪಕ್ಷವಲ್ಲ, ಸ್ವಪಕ್ಷವೇ. ಯಾಕಂದ್ರೆ ಸರ್ಕಾರ ರಚನೆಯಾದಾಗಲೇ ಸಚಿವ ಸ್ಥಾನಕ್ಕಾಗಿ ಭಾರೀ ಲಾಬಿ ಶುರುವಾಗಿದೆ. ಪ್ರತಿ ಜಿಲ್ಲೆ, ಪ್ರತಿ ಸಮುದಾಯ, ಪ್ರತಿ ಗುಂಪು ತಮ್ಮ ಪ್ರತಿನಿಧಿಗೆ ಸಚಿವ ಸ್ಥಾನ ಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಬಯಸುತ್ತಿರುವ ಶಾಸಕರ ಸಂಖ್ಯೆ ತುಂಬಾ ದೊಡ್ಡದಾಗಿದೆ. ಆದರೆ ಸಚಿವ ಸಂಪುಟದ ಸ್ಥಾನಗಳು ಸೀಮಿತ. ಅಂದ್ರೆ ಯಾರಿಗಾದ್ರೂ ಸ್ಥಾನ ಸಿಕ್ಕರೆ ಮತ್ತೊಬ್ಬರಿಗೆ ನಿರಾಶೆ ಖಂಡಿತ. ಇದೇ ಅಸಮಾಧಾನ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಇದನ್ನೇ ಈಗ ಕೆಲವು ರಾಜಕೀಯ ವಿಶ್ಲೇಷಕರು ಡೇ 1 ರೆಬೆಲಿಯನ್ ಅಂತ ಕರೆಯಲು ಶುರು ಮಾಡಿದ್ದಾರೆ. ಸಾಮಾನ್ಯವಾಗಿ ಸರ್ಕಾರ ರಚನೆಯಾದ ಕೆಲವು ತಿಂಗಳ ನಂತರ ಅಸಮಾಧಾನ ಶುರುವಾಗೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಅಸಮಾಧಾನದ ಶಬ್ದ ಕೇಳಿ ಬರುತ್ತಿದೆ. ಇದರ ಹಿಂದೆ ಮತ್ತೊಂದು ಮಹತ್ವದ ಅಂಶ ಕೂಡ ಇದೆ. ಅದೇ ಸಿದ್ದರಾಮಯ್ಯ ಫ್ಯಾಕ್ಟರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಇಂದಿಗೂ ಕಡಿಮೆ ಆಗಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹಿಂದೆ ಸರಿದ್ರೂ ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ಇನ್ನೂ ಸಾಕಷ್ಟಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರವನ್ನ ನಡೆಸಬೇಕಾದ್ರೆ ಕೇವಲ ಆಡಳಿತ ಮಾತ್ರ ಸಾಕಾಗೋದಿಲ್ಲ. ಪಕ್ಷದ ಒಳಗಿನ ಸಮತೋಲನವನ್ನು ಕೂಡ ಕಾಪಾಡಬೇಕು. ಇದೇ ಜಾಗದಲ್ಲಿ ಹೈಕಮಾಂಡ್ ಪಾತ್ರ ಹೆಚ್ಚಾಗತ್ತೆ. ದೆಹಲಿ ನಾಯಕತ್ವ ಯಾವತ್ತೂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕ ಸಂಪೂರ್ಣ ಶಕ್ತಿಶಾಲಿಯಾಗೋದನ್ನ ಇಷ್ಟಪಡೋದಿಲ್ಲ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಬಹಳ ವರ್ಷಗಳಿಂದ ಕೇಳಿ ಬರ್ತಿದೆ. ಅದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಕೋಆರ್ಡಿನೇಷನ್ ಕಮಿಟಿ ರಚನೆಯಾಗುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಸಮಿತಿಯ ಉದ್ದೇಶ ಏನು ಅಂತ ನೋಡೋದಾದ್ರೆ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯ ಸಾಧಿಸೋದು, ಮಂತ್ರಿಗಳ ಅಸಮಾಧಾನ ತಣ್ಣಗಾಗಿಸೋದು, ನಾಯಕತ್ವದ ಮೇಲೆ ನಿಯಂತ್ರಣ ಇಡೋದು. ಆದರೆ ರಾಜಕೀಯದಲ್ಲಿ ಹೆಸರು ಒಂದು, ನಿಜವಾದ ಉದ್ದೇಶ ಇನ್ನೊಂದು. ಈ ಸಮಿತಿ ರಚನೆ ಆದರೆ ಅದರ ಅಧ್ಯಕ್ಷ ಯಾರಾಗ್ಬೋದು ಅನ್ನೋ ಪ್ರಶ್ನೆ ಈಗ ಮುಖ್ಯವಾಗಿದೆ. ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿರುವ ಹೆಸರು ಸಿದ್ದರಾಮಯ್ಯ. ಒಂದ್ ವೇಳೆ ಸಿದ್ದರಾಮಯ್ಯ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ್ರೆ ಅವರು ನೇರವಾಗಿ ಆಡಳಿತ ನಡೆಸ್ತಿದ್ರು ಸರ್ಕಾರದ ಮೇಲಿನ ಪ್ರಭಾವವನ್ನ ಮುಂದುವರಿಸಬಹುದು. ಅಂದ್ರೆ ಸಿಎಂ ಆಗಿರುವವರು ಡಿ.ಕೆ. ಶಿವಕುಮಾರ್, ಆದರೆ ರಾಜಕೀಯ ಮಾರ್ಗದರ್ಶನ ಕೊಡೋರು ಸಿದ್ದರಾಮಯ್ಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕೆಲವರು ಇದನ್ನೇ ಸೂಪರ್ ಸಿಎಂ ಮಾಡೆಲ್ ಅಂತ ವಿಶ್ಲೇಷಿಸ್ತಾರೆ. ಇದರಿಂದ ಡಿ.ಕೆ. ಶಿವಕುಮಾರ್ ಅವರ ಸ್ವತಂತ್ರ ಆಡಳಿತ ಶೈಲಿಗೆ ಅಡ್ಡಿಯಾಗುವ ಸಾಧ್ಯತೆಯೂ ಇದೆ. ಇನ್ನೊಂದು ಕಡೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ದೊಡ್ಡ ಮಹತ್ವ ಬರ್ಬೋದು. ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ರೆ ಪಕ್ಷ ಸಂಘಟನೆ ಅವರ ಕೈಯಲ್ಲಿ ಹೋಗ್ಬೋದು. ಅಂದ್ರೆ ಸರ್ಕಾರ ಒಂದು ಪವರ್ ಸೆಂಟರ್, ಪಕ್ಷ ಇನ್ನೊಂದು ಪವರ್ ಸೆಂಟರ್, ಸಮನ್ವಯ ಸಮಿತಿ ಮತ್ತೊಂದು ಪವರ್ ಸೆಂಟರ್. ಇದರಿಂದ ಕಾಂಗ್ರೆಸ್ನಲ್ಲಿ ಮಲ್ಟಿಪಲ್ ಪವರ್ ಸೆಂಟರ್ಸ್ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಕರ್ನಾಟಕ ರಾಜಕೀಯದ ಇತಿಹಾಸ ನೋಡಿದ್ರೆ ಬಹುಪಾಲು ಸರ್ಕಾರಗಳು ವಿರೋಧ ಪಕ್ಷದಿಂದ ಕುಸಿದಿಲ್ಲ, ಸ್ವಪಕ್ಷದ ಅಸಮಾಧಾನದಿಂದಲೇ ಸಂಕಷ್ಟಕ್ಕೆ ಸಿಲುಕಿವೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವ ನಿಜವಾದ ಸವಾಲು ಬಿಜೆಪಿ ಅಲ್ಲ, ಅಥವಾ ಜೆಡಿಎಸ್ ಅಂತೂ ಅಲ್ವೇ ಅಲ್ಲ, ಸ್ವಪಕ್ಷದ ನಿರೀಕ್ಷೆಗಳು. ಒಬ್ಬ ನಾಯಕನಿಗೆ ಎಲ್ಲರನ್ನೂ ತೃಪ್ತಿಪಡಿಸುವುದು ಅಸಾಧ್ಯ, ಆದರೆ ಅಸಮಾಧಾನ ನಿಯಂತ್ರಿಸುವುದು ಅತ್ಯಗತ್ಯ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಚಾತುರ್ಯ ಪರೀಕ್ಷೆಗೆ ಒಳಗಾಗಲಿದೆ. ಅವರು ಕೇವಲ ಆಡಳಿತಗಾರನಾಗಿ ಯಶಸ್ವಿಯಾಗಬೇಕಿಲ್ಲ, ಸಂಕೀರ್ಣ ಕಾಂಗ್ರೆಸ್ ಒಳ ರಾಜಕೀಯವನ್ನ ನಿಭಾಯಿಸುವ ನಾಯಕನಾಗಿಯೂ ತೋರಿಸ್ಕೊಳ್ಬೇಕು. ಮುಂದಿನ ಕೆಲವು ವಾರಗಳು ಅತ್ಯಂತ ಮಹತ್ವವಾದದ್ದು. ಮಂತ್ರಿಮಂಡಲ ರಚನೆ ಹೇಗಿರುತ್ತೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಹೈಕಮಾಂಡ್ ಯಾರ ಕಡೆ ನಿಂತ್ಕೊಳ್ಳುತ್ತೆ, ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿರುತ್ತೆ, ಈ ಎಲ್ಲ ಪ್ರಶ್ನೆಗಳ ಉತ್ತರವೇ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವನ್ನ ನಿರ್ಧರಿಸಬಹುದು. ಒಂದು ವಿಷಯ ಮಾತ್ರ ಸ್ಪಷ್ಟ, ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಸಿಕ್ಕಿರಬಹುದು, ಆದರೆ ನಿಜವಾದ ರಾಜಕೀಯ ಪರೀಕ್ಷೆ ಈಗ ಆರಂಭವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸರ್ಕಾರ ಸ್ಥಿರವಾಗಿರುತ್ತಾ
ಅಥವಾ ಸಚಿವ ಸ್ಥಾನಗಳ ಅಸಮಾಧಾನ ಮುಂದಿನ ದಿನಗಳಲ್ಲಿ ದೊಡ್ಡ ಬಂಡಾಯಕ್ಕೆ ಕಾರಣವಾಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಕರ್ನಾಟಕ ರಾಜಕೀಯದ ಒಳನೋಟದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.